ಮಕ್ಕಳೇ, ಫಸ್ಟ್ ಪ್ರಿಪ್ರೇಟರಿ ಇನ್ನೇನು ಮುಗಿತಾ ಬಂತು. ಈ ಎಕ್ಸಾಮಿಂದ ನೀವೇನು ತಿಳ್ಕೊಂಡ್ರಿ? ಯಾವೆಲ್ಲ ಏರಿಯಾದಲ್ಲಿ ಇನ್ನೂ ಇಂಪ್ರೂವ್ ಆಗಬೇಕು, ಇನ್ನೂ ಎಷ್ಟು ಫೋಕಸ್ಡ್ ಆಗಿರಬೇಕು, ಕ್ವೆಶನ್ಸ್ಗಳು ಯಾವ ರೀತಿ ಬರುತ್ತೆ, ಹೀಗೆ ಸಾಕಷ್ಟು ವಿಷಯಗಳು, ಸಾಕಷ್ಟು ಐಡಿಯಾಸ್ ನಿಮ್ಮ ತಲೆಗೆ ಬಂದಿದೆ. ಹಾಗಿದ್ರೆ ನೆಕ್ಸ್ಟ್ ಪ್ರಿಪ್ರೇಟರಿಯಲ್ಲಿ ಏನು ಮಾಡಿದರೆ, ಹೇಗೆ ಓದಿದ್ರೆ ನೀವು ಒಳ್ಳೆ ಸ್ಕೋರನ್ನು ಮಾಡ್ಬೋದು ಅನ್ನೋ ಐಡಿಯಾ ಕೂಡ ಬಂದಿರುತ್ತೆ. ಇದಕ್ಕೆಲ್ಲ ಏನು ಬೇಕು? ಒಳ್ಳೆ ಎಫರ್ಟ್ ಬೇಕು, ಕುತ್ಕೊಂಡು ಓದಬೇಕು. ಕರೆಕ್ಟ್ ಅಲ್ವಾ? ಎಸ್. ಸೊ ಹಾಗಿದ್ರೆ ನಿಮ್ಮ ಸೆಕೆಂಡ್ ಪ್ರಿಪ್ರೇಟರಿ ಹಾಗೆ ಆನ್ಯುವಲ್ ಎಕ್ಸಾಮ್ ಎರಡರಲ್ಲೂ ಕೂಡ ಒಳ್ಳೆ ಸ್ಕೋರ್ ಮಾಡಬೇಕು ಅಂದರೆ ಈ ಟೈಮ್ ಪೀರಿಯಡ್, ಅಂದರೆ ಫಸ್ಟ್ ಹಾಗೆ ಸೆಕೆಂಡ್ ಪ್ರಿಪ್ರೇಟರಿ ನಡುವೆ ಇರ್ತಕ್ಕಂಥ ಟೈಮ್ ಪೀರಿಯಡನ್ನು ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ಸೊ ನಿಮ್ಮ ಕಲಿಕೆ, ನಿಮ್ಮ ಲರ್ನಿಂಗಿಗೆ ಸಪೋರ್ಟ್ ಮಾಡೋದಕ್ಕೆ ವೇದಾಂತ ಕರ್ನಾಟಕ ಚಾನಲಲ್ಲಿ ನಾನು ಹಾಗೆ ಎಲ್ಲ ಟೀಚರ್ಸ್ಗಳು ಕೂಡ ಪ್ರತಿನಿತ್ಯ ಲೈವ್ ಬರ್ತಿದ್ದೀವಿ. ಇಟ್ಸ್ ಎ 10 days ಚಾಲೆಂಜ್. ಸೊ ಇವತ್ತು ಡೇ 1 ಮೊದಲನೇ ದಿನ ನಾನು ಲೈವ್ ಬರ್ತಿದ್ದೀನಿ. ಸೊ LPP ಹಾಗೆ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಚಾಪ್ಟರ್ನ ಮೇಲೆ ಇವತ್ತು ನಾವು ಡಿಸ್ಕಸ್ ಮಾಡೋದಕ್ಕೆ ಹೊರಟಿದ್ದೀವಿ. ಇಲ್ಲಿ ನಾವು ಕಾನ್ಸೆಪ್ಟ್ ಹಾಗೆ ಕ್ವೆಶನ್ಸ್ಗಳನ್ನು ಕೂಡ ಸಾಲ್ವ್ ಮಾಡ್ತೀವಿ. ಓಕೆ, ಸೊ ಯಾವ ಟೈಮಿಗೆ ಬರ್ತೀನಿ ಅಂತ ಕೇಳ್ತಿದ್ದೀರಾ? ಶಾರ್ಪ್ ಅಟ್ 4:30. ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ಎಲ್ಲರೂ ಕೂಡ ಈ ಒಂದು ಸೆಷನ್ ಅನ್ನ ಅಟೆಂಡ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬಾಯ್ ಬಾಯ್.